ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. SC/ST ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಸುತ್ತೋಲೆ ಸರ್ಕ್ಯುಲರ್ ಹೊರಡಿಸಿದೆ. ಸೊ ಆಲ್ರೆಡಿ ನಮ್ಮ ಕರ್ನಾಟಕ ಜುಡಿಷಿಯಲ್ ಎಕ್ಸಾಮ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಚಾಲ್ತಿಯಲ್ಲಿದೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳ ಡೌಟ್ಸ್ ಏನಂತ ಅಂದರೆ ಆ ಸರ್ಕ್ಯುಲರು ಈ ಜುಡಿಷಿಯಲ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಅಪ್ಲೈ ಆಗುತ್ತಾ ಇಲ್ವಾ ಹೇಳುವಂಥದ್ದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಈ ವಿಡಿಯೋದ ಮುಖಾಂತರ ನಾನು ನೀಡ್ತಾ ಇದ್ದೇನೆ. ಹಾಗಿದ್ರೆ ನೋಡೋಣ ಏನು ಆ್ಯಕ್ಚುಲಿ ವಿಷಯ ಏನು, ಸರ್ಕ್ಯುಲರ್ ಏನು ಹೇಳುವಂಥದ್ದನ್ನು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್. ಸೊ ಇಲ್ಲಿ ನಾವು ನೋಡುವಂಥದ್ದು ಇತ್ತೀಚೆಗೆ ಸೆಪ್ಟೆಂಬರ್ 4ಕ್ಕೆ ಬಂದಂಥ ಸುತ್ತೋಲೆ ಸರ್ಕ್ಯುಲರ್. ಇನ್ನೂ 2-3 ಸುತ್ತೋಲೆಗಳು ಇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಲೆಟ್ಸ್ ಡಿಸ್ಕಸ್ ಓನ್ಲಿ ದಿಸ್. ತುಂಬ ನಾವು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ. ಮೇನ್ ಬೇಸಿಕ್ ಏನಿದೆ ಅದರ ಸಂಬಂಧಪಟ್ಟ ಹಾಗೆ ನಾವು ನೋಡೋಣ. ಸೊ ಇಲ್ಲಿ ನೋಡೋ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಯಾವುದಾದ್ರು ನೇರ ನೇಮಕಾತಿಗೆ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ, ಆಯಿತಾ. ಅಂದರೆ ಯಾವುದಾದ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ನೋಟಿಫಿಕೇಷನ್ ಹೊರಡಿಸಿದ್ರೆ ಅದನ್ನು ರದ್ದು ಮಾಡಿ ಈ SC/ST ಇಂಟರ್ನಲ್ ರಿಸರ್ವೇಷನ್ ಏನಿದೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ SC ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಹೊಸದಾಗಿ ರಿಕ್ರೂಟ್ಮೆಂಟನ್ನು ಹೊರಡಿಸ್ಬೇಕು ಅಂತ ಹೇಳುವಂಥದ್ದು ಅದರದ್ದು ಜಿಸ್ಟ್. ಸೊ ಇದನ್ನು ನಾವಿಲ್ಲಿ ನೋಡೋ ಪ್ರಕಾರ ಇದು ಯಾವ ರೆಫರೆನ್ಸನ್ನು ನೋಡ್ತೇವೆ, ಇದು ಆಲ್ರೆಡಿ ಅಕ್ಟೋಬರ್ 28ಕ್ಕೆ 2024ಕ್ಕೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನೋಟಿಫಿಕೇಷನ್ ಹೊರಡಿಸಬಾರ್ದು ಹೇಳುವಂಥದ್ದು ಆವಾಗಲೇ ನೀಡಿದ್ರು, ಆಯಿತಾ. ಬಟ್ ಕೆಲವು ಪ್ರಾಧಿಕಾರಗಳು ಹಾಗೆ ನೇಮಕಾತಿಗಳನ್ನ ಹೊರಡಿಸ್ತಾ ಇದ್ವು. ಹಾಗೆ ಒಂದು ವೇಳೆ ಆ ರೀತಿ ಸುತ್ತೋಲೆಗಳನ್ನ ಹೊರಡಿಸಿದ್ರೆ, ನೋಟಿಫಿಕೇಷನ್ ಹೊರಡಿಸಿದ್ರೆ ಅವುಗಳನ್ನ ರದ್ದುಗೊಳಿಸಬೇಕು ಹೇಳುವಂಥದ್ದು. ಸೊ ನಾವು ನೋಡೋ ಪ್ರಕಾರ ನಮ್ಮ ಕರ್ನಾಟಕದ್ದು ಈ ಡೇಟ್ ನಂತರನೇ ಆಗಿರುವಂಥದ್ದು, ಫೆಬ್ರವರಿ 10ಕ್ಕೆ ನೋಟಿಫೈ ಮಾಡಿರುವಂಥದ್ದು. ಸೊ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ಈಗ ನಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಾಗುತ್ತೆ, ಅರ್ಧದಲ್ಲೇ ನಿಲ್ಲತ್ತೆ, ಅದನ್ನು ರದ್ದುಗೊಳಿಸ್ತಾರಾ ಅಂತ ಹೇಳುವಂಥದ್ದು ತುಂಬ ಜನರ ಒಂದು ಯೋಚನೆ ಆಗಿದೆ. ತುಂಬ ಒಂದು ಡೌಟ್ಸ್ಗಳನ್ನು ಕೇಳಿಕೊಂಡು ಹಲವಾರು ಮೆಸೇಜಸ್ಗಳು ಬಂತು. ಅದಕ್ಕೆ ಸಂಬಂಧಪಟ್ಟ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ನಾನು ಯಾಕೆ ಅವರಿಗೆ ಡೌಟ್ಸ್ ಬರುತ್ತೆ ಹೇಳುವಂಥದ್ದು ಇದೇ ನೋಟಿಫಿಕೇಷನ್ ಇದು ನನಗೆ ಬಂದಂಥ ಮೆಸೇಜಸ್ಗಳ ಸಂಬಂಧಪಟ್ಟಾಗಿ ಹೇಳ್ತಾ ಇರುವಂಥದ್ದು. ಲಾಸ್ಟಿಗೆ ಹೈಕೋರ್ಟ್ ಅಂತ ಇದೆ, ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಪ್ರತಿಯನ್ನು ನೀಡಿದ್ದಾರೆ ಹೇಳುವಂಥದ್ದು ಇದು ಒಂದು ಡೌಟ್ ಇದೆ ತುಂಬ ಜನರದ್ದು. ಪ್ಲಸ್ ಇದೊಂದು ಯಾವುದೋ ಒಂದು ಲೆಟರ್ ಇದೆ, ಮಿನಿಸ್ಟ್ರದ್ದು ಲೆಟರ್ಗೆ ಸಂಬಂಧಪಟ್ಟಾಗೆ ಅಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳುವಂಥ 158 ಪೋಸ್ಟ್ಗಳಿಗೆ ಸಂಬಂಧಪಟ್ಟಾಗೆ ಅದಕ್ಕೂ ಕೂಡ ಅದರ ಉಲ್ಲೇಖವಾಗಿ ಯಾವುದ್ರದ್ದು ಅಂತ ಹೇಳಿ ನನಗೆ ಸಿಗ್ತಾ ಇಲ್ಲ ಇದರದ್ದು. ಬಟ್ ಒಂದು ಲೆಟರ್ನ ಒಂದು ರೆಫರೆನ್ಸನ್ನು ಕೊಟ್ಟು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಹಾಗಿದ್ರೆ ನಮಗೆ ಇದು ಅಪ್ಲೈ ಆಗತ್ತಾ, ಯಾಕಂದರೆ ಹೈಕೋರ್ಟ್ನ ಹೆಸರು ಇದೆ, ಅವರಿಗೂ ರದ್ದುಗೊಳಿಸಬೇಕು ಅಂತ ಹೇಳ್ತಾರಾ ಹೇಳುವಂಥದ್ದು. ಸೊ ನೀವು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ನಮ್ಮ ಕರ್ನಾಟಕ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಒಬ್ವಿಯಸ್ಲಿ ಕರ್ನಾಟಕ ಅದೆಲ್ಲ ಅಪ್ಲೈ ಆಗತ್ತೆ. ಆದರೆ ಅದರ ಪೂರ್ವಾಪರ ನಾವು ನೋಡ್ಲಿಕ್ಕೆ ಹೋದರೆ ನಿಮ್ಗೆ ನೆನಪಿದ್ರೆ ಕರ್ನಾಟಕ ಜುಡಿಷಿಯರಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಆಗಲಿಕ್ಕೆ ಒಂದು ಸುಪ್ರೀಂ ಕೋರ್ಟ್ನ ಇಂಟ್ರಿಮ್ ಆರ್ಡರ್ ಕಾರಣ. ನಿಮಗೆ ನೆನಪಿದ್ರೆ ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಆಯಿತಾ. ಒಂದು ಮಲಿಕ್ ಮಹಜರ್ ಸುಲ್ತಾನ್ ಆ್ಯಂಡ್ ಅನದರ್ ಹೇಳುವಂಥ ಕೇಸಲ್ಲಿ ಇದರ ಡೇಟ್ ನೋಡಿ, ಲಾಸ್ಟ್ ಹಿಯರಿಂಗ್ ಡೇಟ್ ಇದೆ ಫೆಬ್ರವರಿ 4ಕ್ಕೆ ಹಿಯರಿಂಗ್ ಡೇಟ್ ಇರುವಂಥದ್ದು. ಆ ದಿನ ಏನು ಮಾಡಿದರು, ಏನು ಹೇಳಿದರು, ಇಂಟರಿಮ್ ಆರ್ಡ್ರಲ್ಲಿ ಹೇಳಿದ್ರು, ಫೈನಲ್ ಆರ್ಡ್ರಲ್ಲ ಇಂಟರಿಮ್ ಆರ್ಡ್ರಲ್ಲಿ ಏನು ಹೇಳಿದ್ರು, ಆ್ಯಸ್ ಅನ್ ಇಂಟರಿಮ್ ಮೆಷರ್ we direct that the process for direct recruitment of 158 civil judges in the state of Karnataka shall continue, notwithstanding circular number DPAR dated 25/11/2024. ಈಗ ಇದರ ಉಲ್ಲೇಖ ಏನು ಹೇಳ್ತಿದಾರಲ್ಲ 25/11/25/10/2024 ಹೇಳುವಂಥ ಉಲ್ಲೇಖವನ್ನು ಏನು ಹೇಳ್ತಿದ್ದಾರೆ, ಸೊ ಅದು ಕರ್ನಾಟಕಕ್ಕೂ ಅಪ್ಲೈ ಆಗ್ತಿತ್ತು, ಯಾವುದೇ ನೋಟಿಫಿಕೇಷನ್ ಮಾಡಬಾರ್ದಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಇದನ್ನು ಮೀರಿಯೂ ಸಹ, ಇದನ್ನು ಹೊರತುಪಡಿಸೂ ಸಹ ಕರ್ನಾಟಕದಲ್ಲಿ ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಚಾಲ್ತಿ ಮಾಡ್ಬೋದು ಅಂತ ಹೇಳಿ ಒಂದು ಪರ್ಮಿಷನ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆಯೇ ಕರ್ನಾಟಕದಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಚಾಲ್ತಿ ಆಗಿತ್ತು, ಆಯಿತಾ. ಬಟ್ ಇದು ಫೈನಲ್ ಅಲ್ಲ, ಇಟ್ ವಿಲ್ ಬಿ ಸಬ್ಜೆಕ್ಟ್ ಟು ಫೈನಲ್ ಔಟ್ಕಮ್ ಆಫ್ ದ ಪ್ರೆಸೆಂಟ್ ಅಪ್ಲಿಕೇಶನ್. ಈ ಪ್ರೆಸೆಂಟ್ ಅಪ್ಲಿಕೇಶನ್ ಏನಿದೆ ಅದರದ್ದು ಫೈನಲ್ ಆರ್ಡರ್ ಮೇಲೆ ನಿರ್ಧಾರ ಆಗತ್ತೆ ಹೇಳುವಂಥದ್ದು, ಆಯಿತಾ. ಸೊ ನಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ ಅದು ಇಟ್ ಹ್ಯಾಸ್ ಸ್ಟಾರ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ನ ಒಂದು ಅನುಮತಿನೂ ಅಂತನೂ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಅದರ ಆಧಾರದ ಮೇಲೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಬಹಳ ಚಾನ್ಸಸ್ ಕಮ್ಮಿ ಆ ಒಂದು ಸುಪ್ರೀಂ ಕೋರ್ಟ್ನ ಅನುಮತಿ ಮೇರೆಗೆ ಪ್ರಾರಂಭ ಆಗಿರುವಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ರದ್ದುಗೊಳಿಸುವಂಥ ಇದು ಬಹಳ ಕಮ್ಮಿ. ಪ್ಲಸ್ ಅದ್ರ ಮೇಲೆ ನಮ್ಮ ಕರ್ನಾಟಕದಲ್ಲಿ ಏನಾಯಿತು, ಕರ್ನಾಟಕ ಅಂತಲ್ಲ ಭಾರತಾದ್ಯಂತ ಈ 3 ವರ್ಷ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಜಡ್ಜ್ಮೆಂಟ್ ಪೆಂಡಿಂಗ್ ಇತ್ತು, ಆ ಕಾರಣಕ್ಕೆ ಅದು ಸ್ಟೇ ಆಯಿತು.
ಸ್ಟೇ ಆಗೇನು ಹೇಳಿದರು, ಮುಂದಿನ ವರ್ಷದಿಂದ ಅದು ಅಪ್ಲೈ ಆಗುತ್ತೆ ಹೊರತು ಈ ವರ್ಷ 3 ವರ್ಷ ಅಪ್ಲೈ ಆಗುತ್ತೆ ಅಂತ. ಅಂದರೆ ಅದರ ಅಲ್ಟಿಮೇಟ್ ಏನಂತಂದರೆ, ಈಗ ಪ್ರೆಸೆಂಟ್ ರಿಕ್ರೂಟ್ಮೆಂಟ್ ಪ್ರೋಸೆಸನ್ನು ಮಧ್ಯದಲ್ಲೇ ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಕಾನೂನಿನ ಒಂದು ಆಶಯ. ಸೊ ಹಾಗೆ ಯಾವುದು ಸುಪ್ರೀಂ ಕೋರ್ಟ್ನ ಅನುಮತಿ ಮೇರೆಗೆ ಪ್ರಾರಂಭ ಆಗಿರುವಂಥ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಅದು ಚೇಂಜ್ ಆಗುವಂಥದ್ದು, ಅದು ರದ್ದು ಮಾಡುವಂಥದ್ದು ಬಹಳ ಚಾನ್ಸಸ್ ಕಮ್ಮಿ. ಬಟ್ ಸ್ಟಿಲ್ ಕನ್ಫ್ಯೂಷನ್ಸ್ ಆರ್ ದೇರ್. ಈಗ ಕೆಲವೊಂದು ನಾನು ಎಸ್ಟರ್ಡೇ ನೋಡುವಾಗ ಈ ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ಸ್ಗಳಿರ್ತವೆ. ಅಲ್ಲಿ ಅವರು ಮೇ ಬಿ ಪಾಸಿಬಿಲಿಟೀಸ್ ಇದೆ, ವಿ ಡೋಂಟ್ ನೋ ದ ಪಾಸಿಬಿಲಿಟಿ, ಗೊತ್ತಿಲ್ಲ. ಅವರು ಹೇಳೋ ಪ್ರಕಾರ ಅವರ ಮಾಹಿತಿ ಆಧಾರದ ಮೇಲೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟ್ ಪ್ರೋಸೆಸನ್ನು ಕೂಡ ರೀನೋಟಿಫೈ ಮಾಡ್ತಾರೆ ಹೇಳುವಂಥ ಮಾಹಿತಿ ಹೇಳಿದರು. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಗೆ ಯಾವುದೇ ಸರ್ಕ್ಯುಲರ್ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ. ಬಟ್ ಇದು ಬೇರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್, ಬೇರೆ ಸರ್ಕಾರಿ ಜಾಬ್ಗೆ ಸಂಬಂಧಪಟ್ಟ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನೇ ಬೇರೆ. ಆದರೆ ಈ ನೋಟಿಫಿಕೇಷನ್ ಏನಾಗಿದೆ ನಮ್ಮ ಕರ್ನಾಟಕದ್ದು, ಅದು ಸುಪ್ರೀಂ ಕೋರ್ಟ್ ಹೇಳಿರೋಕ್ಕೋಸ್ಕರನೇ ಅದನ್ನು ಅಂದರೆ ಪ್ರಾರಂಭ ಮಾಡಿರುವಂಥದ್ದು. ಸೊ ಚಾನ್ಸಸ್ ಆರ್ ವೆರಿ ರೇರ್, ಬಟ್ ಸ್ಟಿಲ್ ವಿ ಕಾಂಟ್ ಟೇಕ್ ಅ ಚಾನ್ಸ್. ಸೊ ಎರಡು ಪಾಸಿಬಿಲಿಟಿನ ಇಟ್ಕೊಳ್ಳಿ, ಒಂದು 95%, ಇನ್ನೊಂದು 5%. ಐ ಡೋಂಟ್ ಸೇ 5% ಇನ್ನು ಚೇಂಜಸ್ ಆದರೆ ಚೇಂಜ್ ಆಗ್ಬೋದು, ಬಟ್ 95% ಚೇಂಜ್ ಆಗಲಿಕ್ಕಿಲ್ಲ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಪ್ಯೂರ್ಲಿ ಮೈ ಒಪಿನಿಯನ್. ಇದು ನನಗೆ ಯಾವುದೇ ಬೇರೆ ಐ ಡೋಂಟ್ ನೋ, ಬೇರೆ ಇದರ ಮೀರಿ ಕೆಲವೊಂದು ಬೇರೆ ನೋಟಿಫಿಕೇಷನ್ ಸರ್ಕ್ಯುಲರು ನನ್ನ ಗಮನಕ್ಕೆ ಬಂದಿರದೇ ಇರುವಂಥ ನೋಟಿಫಿಕೇಷನ್ ಹಾಗೇನಾದರೂ ಇದ್ದರೆ ಐ ಡೋಂಟ್ ನೋ. ಬಟ್ ಆ್ಯಸ್ ಪರ್ ಮೈ ಇನ್ಫಾರ್ಮೇಷನ್ ಮತ್ತು ಕೆಲವೊಂದು ಮಾಹಿತಿ ಆಧಾರದ ಮೇಲೆ ವಾಟ್ ಐ ವಾಂಟ್ ಟು ಸೇ ಇಸ್, ಸೊ ನಿಮ್ಮ ಓದು ಏನು ಮಾಡ್ಕೊಳ್ತಿದ್ದೀರಿ ಅದನ್ನು ಕಂಟಿನ್ಯೂ ಮಾಡಿ. ಮತ್ತೊಂದು ಸಲ ರೀನೋಟಿಫೈ ಆಗುತ್ತೆ ಹೇಳುವಂಥ ಯಾವುದೇದೋ ಯೋಚನೆಗೆ ಬೀಳಬೇಡಿ, ಯಾವುದೇದೋ ಊಹಾಪೋಹಗಳಿಗೆ ಆಸ್ಪದಗಳನ್ನು ಕೊಡಬೇಡಿ. ಸರಿಯಾಗಿ ಓದಿ, ಟೈಮ್ ಕಮ್ಮಿ ಇದೆ, ಅದ್ರ ಮೇಲೆ ನೀವು ಇನ್ನೂ ಇದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ವಾಟ್ ವಿಲ್ ಹ್ಯಾಪನ್ ಅಲ್ವಾ? ಸೊ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಸೊ ಅದಕ್ಕೆ ನೀವು ಹೇಳುವಂಥದ್ದು ಇದು. ಮತ್ತು ಹಾಗೆಯೇ ಆ ಕೇಸಲ್ಲಿ ಏನು ಇದು ಚೇಂಜ್ ಆಗಲ್ವಾ ಕೇಳಿದರೆ ಇಲ್ಲ. ಮಲಿಕ್ ಮಹಜರ್ ಕೇಸ್ ಏನು ಇಂಟ್ರಿಮ್ ಆರ್ಡ್ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತಲ್ಲ, ಅದೇ ದಿನ ಲಾಸ್ಟ್, ನೀವು ಚೆಕ್ ಮಾಡಿ ನೋಡ್ಬೋದು, 4/2/2025 ಅದೇ ಲಾಸ್ಟ್ ಹಿಯರಿಂಗ್ ಲಿಸ್ಟ್ ಆಗಿರುವಂಥದ್ದು. ಮತ್ತು ಇನ್ನೂ ತನಕ ಯಾವುದೇ ಬೇರೆ ಅದೇ ಕೇಸಲ್ಲಿ ಬೇರೆ ವಿಚಾರಕ್ಕೂ ಕೂಡ ಮತ್ತೆ ಲಿಸ್ಟ್ ಆಗಿಲ್ಲ ಕೇಸ್. ಸೊ ಅದೇ ಫೈನಲ್ ಆ ಪ್ರಕಾರ. ಬಟ್ ಆ ಕೇಸ್ ಜಸ್ಟ್ ಇಂಟ್ರಿಮ್ ಆರ್ಡ್ರ್, ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆ ಕೇಸಲ್ಲಿ. ಸೊ ಇಷ್ಟು ಮಾಹಿತಿಯನ್ನು ಹೇಳಿಕೆ ಇಷ್ಟಪಡ್ತೇನೆ. ಸೊ ಅದರ ನಂತರವೇ ಆಗಿರುವಂಥದ್ದು ಯಾವುದು 4/2/2025ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ಅದೇ ಪ್ರಕಾರ 10/2ನೇ ತಾರೀಕಿಗೆ ಅಂದರೆ ಫೆಬ್ರವರಿ 10ಕ್ಕೆ ನಮ್ಮ ಹೈಕೋರ್ಟ್ನಲ್ಲಿ ರಿಕ್ರೂಟ್ಮೆಂಟ್ ಪ್ರಾರಂಭ ಮಾಡಿದರು. ಸೊ ಇಷ್ಟು ಮಾಹಿತಿ ನಿಮಗೆ ಗೊತ್ತಿದ್ರೆ ಆವಾಗ ಯಾವುದೇ ಹೆದರಿಕೆ ಆಗೋದಿಲ್ಲ, ಎಕ್ಸಾಮ್ ನಮ್ದು ಏನೋ ಆಗಿಬಿಡತ್ತೆ ಹಾಗೆ ಅಂತ ಹೇಳುವಂಥ ಯೋಚನೆ ನಿಮಗೆ ಬರೋದಿಲ್ಲ, ಆಯಿತಾ? ಸೊ ಹಾಗೆ ಪ್ಲಸ್ ಇನ್ನೊಂದು ಐ ಗಾಟ್ ಟು ನೋ ದ್ಯಾಟ್ ಇನ್ನೊಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇರುವಾಗಲೇ ಹಾಗೆ ಸ್ಟೇಟ್ ಗೌರ್ಮೆಂಟ್ಸ್ಗಳು ರದ್ದು ಮಾಡಬಾರ್ದು ಹೇಳುವಂಥದ್ದು ಒಂದು ರೀಸೆಂಟ್ ಡಿಸಿಷನ್ ಕೂಡ ಇದೆ, ಪಾರ್ಥದಾಸ ವರ್ಸಸ್ ಸ್ಟೇಟ್ ಆಫ್ ತ್ರಿಪುರ ಹೇಳುವಂಥದ್ದು. ಸೊ ಅದನ್ನು ನೀವು ಇಲ್ಲಿ ರೆಫರೆನ್ಸ್ ನೋಡ್ಬೋದು. ಇಲ್ಲಿ ನಾನು ಓದಿ ಹೇಳ್ತೇನೆ. ಇಲ್ಲಿ State government cannot whimsically interfere in recruitment processes governed or driven by statutes and rules via executive orders ಅಂತೇಳಿ ಸುಪ್ರೀಂ ಕೋರ್ಟು ಈ ಕೇಸಲ್ಲಿ ಹೇಳಿರುವಂಥದ್ದು. ಸೊ ಇದನ್ನು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಈ ಕೇಸ್ ಲಾವನ್ನು. ಸೊ ಇಷ್ಟು ಹೇಳ್ತಾ ಈ ಒಂದು ಅಂದರೆ ಒಂದು ಕಳೆದ 3-4 ದಿನದಿಂದ ಪ್ರಾಬಬ್ಲಿ ಐ ಕುಡ್ ಸಿ ದ್ಯಾಟ್ ತುಂಬ ಜನ ವಿದ್ಯಾರ್ಥಿಗಳು ದೇ ವೆರ್ ಸೋ ವರೀಡ್. ತುಂಬ ಜನ ಅಂದರೆ ಇನ್ನೂ ನಮ್ಮ ಇದು ಮತ್ತೆ ಹಾಲ್ಟ್ ಆಗುತ್ತೆ, ಸ್ಟಾಲ್ ಆಗುತ್ತೆ ಅಂತ ಹೇಳುವಂಥ ಆ ಯೋಚನೆಗೆ ಬಂದಿದ್ದೀರಿ. ಐ ವಾಂಟ್ ಸೇ ಹಾಲ್ಟ್ ಆಗುತ್ತೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ಸ್ಟಾರ್ಟ್ ಆಗಿದೆ ದ್ಯಾಟ್ ಈಸ್ ಇಟ್ ಸೆಲ್ಫ್ ಈಸ್ ಬೇಸ್ಡ್ ಆನ್ ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ಮಾಡಿರುವಂಥದ್ದು ಅಲ್ವಾ? ಸೊ ಚಾನ್ಸಸ್ ಆರ್ ರೇರ್. ಬೇರೆ ರಿಕ್ರೂಟ್ಮೆಂಟ್ ಈಗ ಪೊಲೀಸ್ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಹುದ್ದೆಗಳ ಎಕ್ಸಾಮ್ಗೆ ತರಹ ವಿ ಕೆನಾಟ್ ರಿಲೇಟ್ ದಿಸ್. ಹಾಗೆ ಕೆಲವೊಂದು ಕಡೆ ಕಾಪಿ ಕೊಟ್ಟಿದ್ದಾರೆ ಹೇಳಿ, ಇಲ್ಲಿ ನೀವು ನೋಡ್ಬೋದು, ಕೆಲವೊಂದು ಕಡೆ ಕಾಪಿ ಕೊಟ್ಟಿದ್ದಾರೆ ಹೇಳುವಂಥ ಕಾರಣಕ್ಕೆ ಅದು ಜಸ್ಟ್ ಕಾಪಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ, ಹಾಗಂತ ಅದು ಅಪ್ಲೈ ಆಗುತ್ತೆ ಅಂತ ಅಲ್ಲ. ಅಥವಾ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಲೆಟರಲ್ಲಿ ಕರ್ನಾಟಕ ಹೈಕೋರ್ಟ್ನ ರೆಫರೆನ್ಸ್ ಇದೆ ಹೇಳೋ ಕಾರಣಕ್ಕೆ ನಮಗೆ ಅಪ್ಲೈ ಆಗುತ್ತೆ ಅಂತ ಅಲ್ಲ, ನೋಟಿಫಿಕೇಷನ್ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಅಲ್ಲ ಅಲ್ವಾ? ಸೊ ಆರಾಮಾಗಿ ಯಾವುದೇ ಒಂದು ಯೋಚನೆ ಇಲ್ಲದೆ ನಿಮ್ಮ ಸ್ಟಡೀಸನ್ನು ಕಂಟಿನ್ಯೂ ಮಾಡಿ.
ಹಾಗೆ ವಿಷಯ ಗೊತ್ತಾದರೆ ಖಂಡಿತವಾಗಿಯೂ ಹೈಕೋರ್ಟ್ ವೆಬ್ಸೈಟಲ್ಲಿ ಮಾಹಿತಿಯನ್ನು ನೀಡ್ತಾರೆ, ಇಮಿಡಿಯೇಟ್ಲಿ ನೀಡ್ತಾರೆ. ಸೊ ಅದ್ರ ಬಗ್ಗೆ ಯಾವ ಇದನ್ನು ಇಟ್ಕೊಳ್ಬೇಡಿ, ಸಂಶಯನ ಇಟ್ಕೊಳ್ಬೇಡಿ. ಅಕ್ಟೋಬರ್ 11ಕ್ಕೆ ನಿಮ್ಮ ಎಕ್ಸಾಮ್ ಶೆಡ್ಯೂಲ್ ಆಗಿರುವಂಥದ್ದಲ್ವಾ. ಇನ್ನು ನಿಮಗೆ ಅಪ್ಲಿಕೇಶನ್ ಫೈಲ್ ಮಾಡಿರುವಂಥದ್ದು ಫೈನಲ್ ಲಿಸ್ಟ್ ಬರಬೇಕಿದೆ. ಸೊ ಆ ಲಿಸ್ಟನ್ನು ನೀವು ಆ ಪೆಂಡಿಂಗ್ ಲಿಸ್ಟನ್ನು ನೀವು ಯೋಚನೆ ಮಾಡ್ಬೋದು ಬರುವಂಥದ್ದು ಅಂತ ಹೇಳಿ. ಅಥವಾ ಒಂದು ವೇಳೆ ಹೈಕೋರ್ಟ್ ಇದನ್ನು ಕನ್ಸಿಡರ್ ಮಾಡಿ ಹಾಲ್ಟ್ ಮಾಡಿದ್ರು ಸಹ ಅದರದ್ದು ಕೂಡ ಹೈಕೋರ್ಟ್ ವೆಬ್ಸೈಟಲ್ಲಿ ಅದನ್ನು ನೋಟಿಫಿಕೇಷನ್ ಹೊರಡಿಸ್ತಾರೆ. ಸೊ ಅಲ್ಲಿ ತನಕ ನೀವು ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡಬೇಡಿ, ಸರಿಯಾಗಿ ಓದಿ, ಆಯಿತಾ. ಸೊ ಹಾಗೆ ನಮ್ಮ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಓದ್ತಾ ಇರೋರು, ನಮ್ಮ ಬುಕ್ಸ್ ಇದೆ, ನಮ್ಮ ಕೋರ್ಸಸ್ಗಳಿವೆ, ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳಿ ಚಾಲ್ತಿ ಇರುವಂಥದ್ದು, ಈಗಲೂ ಕೂಡ ಜಾಯಿನ್ ಆಗ್ಬೋದು. ಇಲ್ಲಿ ತನಕ ಆಗಿರುವಂಥ ರೆಕಾರ್ಡೆಡ್ ಲೆಕ್ಚರ್ಸ್ಗಳು ಸಿಗ್ತವೆ. ಸೊ ಬೆಳಿಗ್ಗೆ 5:15 ಗಂಟೆಗೆ ಇರುವಂಥ ಕ್ಲಾಸು. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದೇನೆ. ಹಾಗೆ ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸ್ಟೋರ್ ಅಂತ ಕಾಣ್ತಾ ಇದೆ. ನಮ್ಮ ಹಲವಾರು ಬುಕ್ಸ್ಗಳ ಒಂದು ಇದು 8 ಪುಸ್ತಕಗಳು ಅವೈಲೇಬಲ್ ಇದೆ ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಕ್ವಿಕ್ ಚಾರ್ಟ್ಸ್, ಕ್ವಿಕ್ ನೋಟ್ಸ್ ಫಾರ್ಮೆಟಲ್ಲಿ ಇರುವಂಥದ್ದು, ಆಯಿತಾ. ಡೀಟೇಲ್ ಆದ ನಿಮ್ಮ ಟೆಕ್ಸ್ಟ್ ಬುಕ್ ಥರ ಅಲ್ಲ, ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುವಂಥ ಫಾರ್ಮೆಟಲ್ಲಿ ಇರುವಂಥದ್ದು. ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿ ನೋಡ್ಬೋದು. ಅದು ಸ್ಯಾಂಪಲ್ ಪೇಜಸ್ಗಳಿವೆ, ಅಥವಾ ಅಮೆಝಾನಲ್ಲಿ ಆ ಬುಕ್ಸ್ಗಳ ಮಾಹಿತಿಗಳನ್ನು ಸಿಗ್ಬೋದು. ಹಾಗೆ ನಮ್ಮದು ಪ್ರೆಸೆಂಟ್ಲಿ 2 ಆ್ಯಪ್ ಇದೆ, ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥದ್ದು, ಅಭಿಜ್ಞಾ ಲಾ ಸೀರೀಸ್ ಅಂತ. ನೀವು ಯಾವುದೇ ವೆಬ್ಸೈಟಲ್ಲೂ ಕೂಡ ಯಾವುದೇ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಆ್ಯಂಡ್ರಾಯ್ಡ್ ಇಸ್ ಪ್ರಿಫರೇಬಲ್. ಐಫೋನ್ ಸ್ವಲ್ಪ ಐಫೋನಲ್ಲಿ ಲಭ್ಯ ಇರೋದಿಲ್ಲ, ಬಟ್ ವೆಬ್ಸೈಟು ಮತ್ತು ಆ್ಯಂಡ್ರಾಯ್ಡಲ್ಲಿ ನಿಮಗೆ ನಮ್ಮ ಕೋರ್ಸ್ಗಳೆಲ್ಲ ಲಭ್ಯ ಇದೆ. ಇನ್ನು ಐಫೋನ್ ಆದರೂ ಸಹ ಕೆಲವೊಂದು ಪ್ರೊಸೀಜರ್ ಇದೆ, ಅದು ಯಾವಾಗಲೂ ಫುಲ್ ಪ್ರೂಫ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಹ್ಯಾವ್ ಸಮ್ ಟೆಕ್ನಿಕ್ಸ್, ಬಟ್ ಇಟ್ಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ಆ್ಯಂಡ್ರಾಯ್ಡ್ ಮತ್ತು ವೆಬ್ಸೈಟ್ಗೆ ಸಿಗುವಂಥ ನಾವು ಕಾಣೋದಿಲ್ಲ. ಓಕೆ, ಸೊ ಅದು ಒಂದು ನಾವು ಹೇಳ್ತೇವೆ. ಹಾಗೆ ಇಲ್ಲಿ ನೋಡಿ ಕೋರ್ಸಸ್ ಅಂತ ಇದೆ, ಇಲ್ಲಿ ಕೋರ್ಸಸ್ ಅಂತ ಇರೋ ಕಡೆ ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳಿ ನೀವು ಇಲ್ಲಿ ಬ್ಯಾಚಸಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಯು ಕ್ಯಾನ್ ಸಿ ಆಲ್ರೆಡಿ ನೀವು ಕ್ಲಾಸ್ಗಳನ್ನು ಇಲ್ಲಿ ನೋಡ್ಬೋದು, ಶೆಡ್ಯೂಲ್ ಆಗಿರುವಂಥದ್ದು, ಪ್ರತಿದಿನ ಶೆಡ್ಯೂಲ್ ಆಗ್ತವೆ. ಇಲ್ಲಿ ಕಂಟೆಂಟ್ ಅಂತ ಇದೆ. ಸೊ ಕಂಟೆಂಟ್ ಹೇಳುವಂಥದ್ರಲ್ಲಿ ಆಲ್ರೆಡಿ 25 ಲೆಸನ್ಸ್ಗಳು ಆಗಿವೆ. ಬಟ್ ಸ್ಟಿಲ್ ಯು ಕ್ಯಾನ್ ಯಾಕೆಂದರೆ ಇನ್ನು ಟೈಮ್ ಇದೆ, ಇನ್ನು 1 ತಿಂಗಳು ಟೈಮ್ ಇದೆ. ಸೊ ಇಲ್ಲಿ ಫಾರ್ಮೆಟ್ ಏನಂತಂದರೆ ನಮ್ಮದು ವೆರಿ ಕ್ವಿಕ್ ಇದರಲ್ಲಿ, ಅಂದರೆ ಈಗ ನೋಡಿ ಟೈಮ್ ಲಿಮಿಟ್ಸ್ ಬಗ್ಗೆ, ಅಥವಾ ಬಾಂಡ್ಸ್ ಬಗ್ಗೆ, ಅಥವಾ ಸೆಕ್ಷುವಲ್ ಅಫೆನ್ಸ್ಗಳ ಬಗ್ಗೆ ಇರ್ಬೋದು, ಅಥವಾ ಕೇವಲ IPC ಇಲ್ಲಿಸ್ಟ್ರೇಷನ್ಗಳನ್ನು ಚರ್ಚೆ ಮಾಡುವಂಥದ್ದು ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಆ್ಯಂಡ್ ಬಾಡೀಸ್. ವಿ ಆರ್ ನಾಟ್ ಗೋಯಿಂಗ್ ಫ್ರಮ್ ಸೆಕ್ಷನ್ 1 ಆನ್ವರ್ಡ್ಸ್. ಬಟ್ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ಫಿಲ್ಟರ್ ಮಾಡಿ ಅದನ್ನು ಡಿಸ್ಕಷನ್ ಮಾಡುವಂಥದ್ದು. ಪ್ಲಸ್ ಪ್ರತಿ ಕ್ಲಾಸ್ ಡಿಸ್ಕಷನ್ ಆದ ನಂತರ ವಿ ಆರ್ ಆಲ್ಸೋ ಗೋಯಿಂಗ್ ಫಾರ್ MCQ ಸಾಲ್ವಿಂಗ್. MCQ ಸಾಲ್ವಿಂಗ್ ಕೂಡ ನೋಡಿ ಪ್ರತಿದಿನ ನಾವು ಸಾಲ್ವ್ ಮಾಡ್ತಿದ್ದೇವೆ ಒಂದು 30 ಗಂಟೆ ಇದರಲ್ಲಿ. ಪ್ಲಸ್ 1 ವಾರ 2 ವಾರಕ್ಕೊಂದ್ಸಲ ಒಂದು ಮಾಕ್ ಟೆಸ್ಟ್ಗಳನ್ನು ಕೂಡ ನೀಡ್ತಾ ಇದ್ದಾವೆ ಅಲ್ವಾ. ಸೊ ನಿಮಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗೋರಿಗೆ, ಟೈಮ್ ಉಳಿಬೇಕು ಹೇಳೋಂಥವರಿಗೆ ದಿಸ್ ಇಸ್ ಅ ವೆರಿ ಗುಡ್ ಇದಂತ ಹೇಳ್ಬೋದು ಕೋರ್ಸನ್ನು ವಿ ಆರ್ ರೆಫರಿಂಗ್. ಹಾಗೆ ಇದನ್ನು ನೀವು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲೂ ಕೂಡ ಯು ಕ್ಯಾನ್ ಪರ್ಚೇಸ್ ಇಟ್. ಸೊ ಇಲ್ಲಿ ನಮ್ಮ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ, ಕೋರ್ಸಸ್ ಅಂತ ಹೇಳೋ ಒಂದು ಕಡೆ ಯು ಕ್ಯಾನ್ ಸಿ ಹಿಯರ್, ಆಯಿತಾ. ಲೈವ್ ಕ್ಲಾಸ್ ಇದೆಲ್ಲ ಆಗ್ತಾ ಇರುವಂಥದ್ದು ಲೈವ್ ಕ್ಲಾಸ್. ಹಾಗೆ ಇದೊಂದು ಕ್ವಿಕ್ಕಾಗಿ ಚಾರ್ಟ್ಸ್ ಆ್ಯಂಡ್ 1 ಲೈನರ್ಸ್ ಬುಕ್. ಸೊ ಇದ್ರದ್ದು ಮಾಹಿತಿನೆಲ್ಲ ನಾವಿಲ್ಲಿ ಕೊಟ್ಟಿದ್ದೇವೆ. ಸೊ ಚೆಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಮತ್ತೊಮ್ಮೆ ಹೇಳ್ತಿದ್ದೇನೆ, ಹಾಗೆ ಏನಾದ್ರು ನೋಟಿಫೈ ಆದರೆ ಯಾವುದಾದ್ರು ಎಕ್ಸಾಮ್ ಸ್ಟಾಲ್ ಆಗುತ್ತೆ ಅಂತ ಆದರೆ ಯು ಪ್ಲೀಸ್ ರಿಲೈ ಆನ್ ಹೈಕೋರ್ಟ್ ವೆಬ್ಸೈಟ್. ಸ್ಟೇಟ್ ಗೌರ್ಮೆಂಟ್ ವೆಬ್ಸೈಟ್ ಕೂಡ ಹೌದು, ಬಟ್ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಕೇಸ್ ಆಗಿರೋ ಕಾರಣಕ್ಕೆ ಹೈಕೋರ್ಟ್ ಕೂಡ ಇನ್ವಾಲ್ವ್ ಆಗಿರುತ್ತಲ್ವ. ಕೇವಲ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಶನ್ ಅಷ್ಟೇ ಅಲ್ಲ, ಇವನ್ ಹೈಕೋರ್ಟ್ ಶುಡ್ ಬಿ ಕನ್ಸಲ್ಟೆಡ್ ಫಾರ್ ದ್ಯಾಟ್. ಸೊ ಅದಕ್ಕೋಸ್ಕರ ಪ್ಲಸ್ ಇದರಲ್ಲಿ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇರೋ ಕಾರಣಕ್ಕೆ ಅಷ್ಟು ಸುಲಭವಾಗಿ ಬೇರೆ ಇದನ್ನು ರದ್ದು ಮಾಡಿದ ಹಾಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ರದ್ದು ಮಾಡುವ ಸಾಧ್ಯತೆ ಬಹಳನೇ ಕಮ್ಮಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.